ಸ್ನೇಹಿತರೆ ನಮಸ್ಕಾರ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ ಮೂಢ ಹಗರಣದ ಬಗ್ಗೆ ಒಂದು 4 ಮಾತುಗಳು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಕಾನೂನಿತ್ತ ಗೊತ್ತಿಲ್ಲ, ಇವಾಗ ಯಾಕೆ ಕಾನೂನಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಬಾಬಾ ಸಾಹೇಬು ಡಾಕ್ಟರ್ BR ಅಂಬೇಡ್ಕರ್ ಅವರು ಇಬ್ಬರಿಗೂ ಬೇರೆ ಬೇರೆ ಕಾನೂನು ಬರೆದಿರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಸ್ಪೆಷಲ್ಲಾಗಿ ಯಾವ್ದಾರ ಕಾನೂನು ಬರೆದಿರೋ ಗೊತ್ತಿಲ್ಲ. ಇವರೇನೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಯಾವುದೋ ಡಿನೋಟಿಫಿಕೇಶನ್ ಕೇಸ್ ಅಂತ ಬಂದಾಗ ಇವರೇ ಏನು ಅರ್ಚಾಡಿದ್ದು, ಕೂಗಾಡಿದ್ದು. ಇವ್ರು ಹೇಳಿದರು, ನೋಡಿ ಅಧಿಕಾರದಲ್ಲಿದ್ದರೆ ವಿಚಾರಣೆ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಡಬೇಕು ಅಂತ ಇವ್ರು ಹೇಳಿದ್ರು ಅವಾಗ ಹಿಂಗೆ. ಆದರೆ ಈಗ ಇವ್ರು ಹಿಂಗೆ ಕೇಳಿದ್ರೆ ನಾನೇ ರಾಜೀನಾಮೆ ಕೊಡಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಏನು ಅವಾಗ ತಡ್ಕೊಳ್ಳಿಲ್ಲ, ಯಡಿಯೂರಪ್ಪನವರು ಇದನ್ನು ಮಾಡಿದಾಗ ತಡ್ಕೊಳ್ಳೇ ಇಲ್ಲ. ಏನು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಲಿಲ್ಲ ಅಂದರೆ ಮತ್ತು ಇದು ನಡ್ಸೋಕ್ಕಾಗಲ್ಲ, ತನಿಖೆ ನಡ್ಸೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟರೆ ಮಾತ್ರ ಸರಿಯಾಗಿ ನಡ್ಸೋಕ್ಕಾಗೋದು ಅಂತ ಹೇಳಿದರು. ಇವರು ಕಾನೂನಿಗೆ ಭಯಪಡುವವರು, ಭಯಪಡದೇ ಇರೋರು ಯಾಕೆ ಹೆದರ್ಕೋಬೇಕು? ನೀವೇನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದರ್ಕೋಬೇಕು? ರಾಜೀನಾಮೆ ಕೊಡಿ. ನೋಡಿ ಅಧಿಕಾರಿಗೆ ಹೆಂಗೆ ಅಂಟ್ರಿಕೆ ಕೂತ್ಕೊಂಡು ನೋಡಿ, ಇವಾಗ ಇಲ್ಲೇ ಗೊತ್ತಾಗ್ತಾ ಇದೆ. ಅಧಿಕಾರಕ್ಕೆ ಅಂಟ್ರಿಕೆ ಕೂತ್ಕೊಂಡ್ಬಿಟ್ಟವ್ರೆ. ಏನು ಇವರೇ ಕೊನೆಯವರೆಗೂ ಮುಖ್ಯಮಂತ್ರಿಯಾಗೇ ಇರ್ತಾರೆ, ಯಾರ ಮುಂದೆ ಬರೋದೇ ಇಲ್ಲ, ಇವರು ಅವಧಿ ಮುಗಿಯೋದೇ ಇಲ್ಲ ಅನ್ನೋ ಥರ ಇವರು ಒಂಥರ ಗೂಟ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ರಾಜೀನಾಮೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಇವರಿಗೆ ಸಪ್ರೇಟ್ ಕಾನೂನು ಇದೆ. ಇವ್ರಿಗೆ ಅವ್ರಂದಂಗೆ ನಾವು ಹೇಳ್ತೀವಿ, ಯಡಿಯೂರಪ್ಪನವ್ರಿಗೆ ಒಂದು ಕಾನೂನಿತ್ತು, ಇವ್ರಿಗೆ ಒಂದು ಕಾನೂನಿದೆ. ಇವಾಗ ನೋಡ್ರಪ್ಪ, ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ನಮ್ಮ ಏನು ಅದ್ಭುತವಾದ ಕಾನೂನು ಬರೆದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು. ಇವ್ರಿಗೊಂದು ಬರ್ದವ್ರೆ, ಅವ್ರಿಗೊಂದು ಬರ್ದವ್ರೆ. ಇವ್ರಿಗೆ ಸ್ಪೆಷಲ್ಲಾಗಿ ಬರ್ದವ್ರೆ. ಈಗಿನ ಮುಖ್ಯಮಂತ್ರಿಗಳಿಗೆ ಸ್ಪೆಷಲ್ ಕಾನೂನು ಬರ್ದವ್ರೆ. ಅಂದರೆ ಏನೇ ತಪ್ಪು ಮಾಡಿದ್ರು, ಏನೇ ಆದ್ರೂ ರಾಜೀನಾಮೆ ಕೊಡಬಾರ್ದು ಅಂತ ಇವ್ರಿಗೆ ಸ್ಪೆಷಲ್ಲಾಗಿ ಒಂದು ಕಾನೂನು ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಇವರು ನಾನು ಕೊಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಹೇಳಿ, ಕೇಂದ್ರ ಮಂತ್ರಿಗೆ ಹೇಳಿ ಕೊಡೋಕ್ಕೆ. ಅವರು ಕೊಟ್ಟಿದ್ರಾ, ನಾನೇ ಕೊಡಲಿ, ಅವ್ರು ತಿಂದಿದ್ರು ನಾನು ತಿಂತೀನಿ. ಈ ಥರ ಏನ್ರಿ ಇದು? ಇಷ್ಟೊಂದು ಅಧಿಕಾರದ ಮದ ಹೆಂಗಿದೆ ನೋಡಿ, ಇವಾಗ ಗೊತ್ತಾಗ್ತಾ ಇದಲ್ಲ ಯಾರಿಗೆ ಅಧಿಕಾರ ಮದ ಇದೆ ಅಂತಂದು. ಅಧಿಕಾರದ ಮದ ಯಾರಿಗೆ ಇದೆ ಅಂತ ನೋಡಿ ಗೊತ್ತಾಗ್ತಾ ಇದೆ. 6 ವರ್ಷ ಆಯಿತು ಮುಖ್ಯಮಂತ್ರಿಗಳಾಗಿ, 6 ವರ್ಷ, ಅವಾಗ 5 ವರ್ಷ, ಈಗ 1 ವರ್ಷದ ಮೇಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳೇ ದಯವಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಬರೀ ನಿಮ್ಮವೇ ಸಮಸ್ಯೆಗಳಾಗೋಯ್ತು, ನಿಮ್ಮವೇ ಬರೀ ಜಗಳಾಗೋಯ್ತು. ನೀವು ಅವ್ರಿಗೆ ಬೈಯೋದು, ಅವ್ರು ನಿಮಗೆ ಬೈಯೋದು. ಅಯ್ಯೋ ಶಿವ, ಬೇಕಾದಷ್ಟು ಸಮಸ್ಯೆಗಳವೆ. ನೀವೇ ಹೇಳ್ತೀರಿ, ನೀವು ಹೇಳಿದ್ರಿ ನಾವು 10 kg ಕೊಡ್ತೀವಿ, ಯಾವ 10 kg ಇಲ್ಲ ಮುಖ್ಯಮಂತ್ರಿಗಳೇ. 10 kg ಎಲ್ಲೆಲ್ಲೂ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು. 10 kg ಬರೀ 3 kg ಕೊಡ್ತಾರೆ ಅಕ್ಕಿನ, ಬರೀ 3 kg ಅಕ್ಕಿ ಮುಖ್ಯಮಂತ್ರಿಗಳೇ. ಆಮೇಲೆ ಇದು ಬರ್ತಾ ಇಲ್ಲ, ವೃದ್ಧಾಪ್ಯ ವೇತನ ಅಂತೂ ಬರ್ತಾನೆ ಇಲ್ಲ. ಅದು ವೃದ್ಧಾಪ್ಯ ವೇತನ ನಿಲ್ಲಿಸ್ಬಿಟ್ಟವ್ರೆ ಈಗ 2 ತಿಂಗಳಿಂದ. ಇದನ್ನೂ ಕೊಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲೇ. ಒಂದು ಕಡೆ ದಲಿತರ ದುಡ್ಡು ಮುಂಡ ಮುಚ್ಕೊಂಡು ಹೋಯ್ತು, ವಾಲ್ಮೀಕಿ ಸಂಘದ ದುಡ್ಡು ಮುಂಡ ಮುಚ್ಕೊಂಡು ಹೋಯ್ತು, ಇನ್ನು ಏನೇನು ಮುಂಡ ಮುಚ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಆದರೆ ತಪ್ಪು ಮಾಡಿರೋರು ಒಂದಿನ ಅನುಭವಿಸ್ತೀರ, ಗೊತ್ತಾಗುತ್ತೆ. ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ, ಅದು ನೀವು ಹೇಳ್ತಾನೆ ಇರ್ತೀರಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ನೀವೇ ಹೇಳ್ತಾನೆ ಇರ್ತೀರಿ. ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಾಳೆ ಬರುತ್ತೆ. ಯಾರಿಗೆ ಬೇಕಾದ್ರೆ ಆಗ್ಬೋದು ಮುಖ್ಯಮಂತ್ರಿ, ಯಾರು ಬೇಕಾದ್ರೂ MLA ಆಗ್ಬೋದು. ಈಗ MLA ಯಾರು ಬೇಕಾದ್ರೆ ಆಗ್ಬೋದು ಅಂದರೆ ನಮ್ಮಂಥ ಬಡವರು MLA ಆಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಆ ಥರ ಜನರಿಗೆ ನೀವು ಫಿಕ್ಸ್ ಮಾಡಿಬಿಟ್ಟಿದ್ದೀರಿ. ದುಡ್ಡು ಕೊಟ್ಟು ಎಲ್ಲ ಪಕ್ಷದವರು ನೀವು ಚುನಾವಣೆ ಬಂದಾಗ ಒಂದು 20-30 ಕೋಟಿ ಖರ್ಚು ಮಾಡಿದ್ರೆ ಮಾತ್ರ, ನನ್ನ ಹತ್ರ ಒಂದು 50 ಕೋಟಿ ಇದ್ದರೆ ಮಾತ್ರ ನಾನು ಗೆಲ್ತೀನಿ, ಇಂಡಿಪೆಂಡೆಂಟಾಗಿ ಗೆಲ್ತೀನಿ ಒಂದು 50 ಕೋಟಿ ಇದ್ದರೆ. ಯಾಕಂದ್ರೆ ಜನ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ, ಯಾರು ಜನಗಳಿಗೆ ಬಕ್ರ ಮಾಡ್ತಾರೋ ಅವ್ರಿಗೆ, ಯಾರು ಜನಗಳಿಗೆ ಸುಳ್ಳು ಭಾಷಣ ಮಾಡ್ತಾರೋ ಅಂಥವ್ರಿಗೆ ನಮ್ಮ ಜನಗಳು ಓಟ್ ಹಾಕೋದು. ಒಳ್ಳೆಯವ್ರಿಗೆ ಯಾವತ್ತೂ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಓಟೇ ಹಾಕಲ್ಲ. ಒಳ್ಳೆಯವ್ರಿಗೆ, ಒಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕಿದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಈ ರೀತಿ ಬರ್ತಾ ಇರಲಿಲ್ಲ. ನಮ್ಮ ಜನಗಳು ದುಡ್ಡಿಗೆ ಆಸೆ ಬೀಳ್ತಾ ಇದೆ ಹೊರತು ಒಳ್ಳೆ ಕೆಲಸಗಳಿಗೆ ಬಿಡ್ತಾ ಇಲ್ಲ. ನೀವು ಹೇಳ್ತೀರಿ ಶ್ರೀಶಕ್ತಿ ಯೋಜನೆಯಲ್ಲಿ ಬಸ್ಸುಗಳು ನಾವು ಫ್ರೀ ಬಿಟ್ಟೆ ಅಂತಂದು. ನೀವು ಯಾರಿಗೂ ಹೇಳ್ದಂಗೆ ಒಂದು ದಿವಸ ನೀವು ಮತ್ತು ಸಾರಿಗೆ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೀವೆಲ್ಲ ಒಂದು ಸತಿ ಬಸ್ಸಲ್ಲಿ ಓಡಾಡಿ. ಬಸ್ಸಲ್ಲಿ ಯಾರಿಗೆ ಹೇಳಕ್ಕೆ ಹೋಗಬೇಡಿ, ನೀವು ಮಕವಾಡ ಹಾಕ್ಯಂತ ಬಸ್ಸಲ್ಲಿ ಓಡಾಡಿ, ಗೊತ್ತಾಗುತ್ತೆ ಬಸ್ಸಲ್ಲಿ ಏನು ಪರಿಸ್ಥಿತಿ, ಬಸ್ಸಲ್ಲಿ ಹೆಂಗೆ ಕಿತ್ತಾಡ್ತವೆ, ಯಾವ್ಯಾವ ರೀತಿ ಹೊಡೆದಾಡ್ತಾರೆ ಬಸ್ಸಲ್ಲಿ, ಹೆಂಗೆ ಕಚ್ಚಾಡ್ತಾವ್ರೆ. ಒಂದು ಸತಿ ಬಸ್ಸಲ್ಲಿ ಓಡಾಡಿದ್ರೆ ಆ ಬಸ್ಸಿನ ಪರಿಸ್ಥಿತಿ ಗೊತ್ತಾಗುತ್ತೆ. 3 ಬಸ್ಸು ಹೋಗುವ ಜಾಗದಲ್ಲಿ 1 ಬಸ್ಸು ಹೋಗ್ತಾ ಇದೆ.
ಜನಗಳಿಗೆ ಸಾಕಾಗ್ತಾ ಇಲ್ಲ, ಬಸ್ಗಳು ಸರಿಯಾಗಿ ಬರ್ತಾ ಇಲ್ಲ, ಮಕ್ಕಳಿಗೆ ಸರಿಯಾಗಿ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಕಾಲೇಜುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಆ ಥರ ಬಸ್ಗಳು ಭಾಳ ಕಡಿಮೆ ಆಗಿದ್ದಾವೆ. ಬಸ್ಗಳು ಖಾಲಿ ಓಡಾಡೋ ಕಡೆ ಓಡಾಡ್ತಾ ಇದ್ದಾವೆ. ಕೆಲವು ಕಡೆ ಬೇಕಾದ ಕಡೆ ಓಡಾಡ್ತವೆ, ಆದರೆ ಕೆಲವು ಕಡೆ ಜನಗಳು ಎಲ್ಲಿರ್ತಾರೆ ಆ ಟೈಮಲ್ಲಿ ಬಸ್ ಓಡಾಡಲ್ಲ. ಮುಖ್ಯಮಂತ್ರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಥರ ಒಂದು ಹಠ ಬಿಟ್ಬಿಟ್ಟು ಒಳ್ಳೆ ನೀವು ಕಾನೂನು ಮೇಲೆ ನಂಬಿಕೆ ಇದೆ, ನೀವು ಭಯಂಕರ ಓದಿದ್ದೀರಾ, ಲಾಯರ್ ಓದಿದ್ರೆ, ನೀವು ತಿಳ್ಕೊಂಡಿದ್ದೀರಾ ಹೆಂಗೆ ನಾನು ಬಚಾವಾಗ್ಬೋದು ಅಂತ, ನಿಮಗೆ ಭಯ ಇದೆ ತಪ್ಪು ಮಾಡಿದ್ದೀನಿ ಅಂತ, ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡ್ತಾ ಇಲ್ಲ, ಹೆದರ್ಕೊಂಡ್ಬಿಟ್ಟಿದ್ದೀರಿ. ಅಂದರೆ ಯಡಿಯೂರಪ್ಪನವ್ರಿಗೆ ಒಂದು ಕಾನೂನಿತ್ತು, ನಿಮಗೊಂದು ಕಾನೂನಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಚಾನಲ್ಗೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.